ಸಂತ ಯಾಜ್ಞವಲ್ಕ್ಯ ಋಷಿ ಆಶ್ರಮವನ್ನು ಬಿಡಬೇಕು. ವೈಶಂಪಾಯನರು ಯಾಜ್ಞವಲ್ಕ್ಯನನ್ನು ಕರೆದು, ನೀನು ನಡೆದುಕೊಂಡ ರೀತಿಯಿಂದ ರಾಜನಿಗೆ ಸಿಟ್ಟು ಬಂದಿರಬಹುದು, ನಿನಗೆ ಶಿಕ್ಷೆಯೂ ಆಗಬಹುದು. ಮತ್ತೆ ಹೋಗಿ ತೀರ್ಥ ಪ್ರಸಾದಗಳನ್ನು ಕೊಟ್ಟು ಬಾ, ನಿನಗೂ ಶಿಕ್ಷೆ ತಪ್ಪುತ್ತದೆ, ನನಗೂ ಸಂತೋಷ ಎಂದರು. ಆದರೆ ಯಾಜ್ಞವಲ್ಕ್ಯನಿಗೆ ಅವರ ಮಾತು ಒಪ್ಪಿಗೆಯಾಗಲಿಲ್ಲ. ತಪಸ್ವಿಗಳಲ್ಲಿ ತಿರಸ್ಕಾರ ಭಾವನೆಯನ್ನು ಹೊಂದಿರುವ ರಾಜನಿಗೆ ನಾನು ತೀರ್ಥವನ್ನು ಕೊಟ್ಟು ಹೋಗಿ ಕೊಡಲು ಸಿದ್ಧನಿಲ್ಲ ಎಂದು ಖಂಡಿತವಾಗಿ ನಿರಾಕರಿಸಿದರು. ಅಷ್ಟೇ ಅಲ್ಲದೆ ದುರಾಚಾರಿ ದುಷ್ಟಬುದ್ಧಿಯ ರಾಜನಿಗೆ ಸಹಾಯ ಮಾಡಿ ಅವನನ್ನು ಗುಣಮುಖನಾಗಿಸಿದರೆ ಅದರಿಂದ ಯಾರಿಗೂ ಹಿತವಲ್ಲ ಎಂದು ನನಗನಿಸುತ್ತದೆ ಎಂದು ಹೇಳಿದ. ಈ ಮಾತನ್ನು ಕೇಳಿ ಗುರುಗಳಿಗೆ ಕೋಪ ಬಂದಿತು. ತನ್ನ ಅಳಿಯ ಮೇಲಾಗಿ ಪ್ರಿಯ ಶಿಷ್ಯ ತನ್ನ ಆಜ್ಞೆಯನ್ನು ಪಾಲಿಸದೆ ಅವಮಾನ ಉಂಟು ಮಾಡಲು ಹೊರಟಿರುವನಲ್ಲ ಎಂದು ಆಚಾರ್ಯರ ಕೋಪ ಮಿತಿಮೀರಿ ಬೆಳೆಯಿತು. ಅವರ ಧ್ವನಿ ಗಡಸಾಯಿತು. ನೀನು ನನ್ನ ಮಾತನ್ನು ತಿರಸ್ಕರಿಸಿ ನನಗೆ ವಿರೋಧವಾಗಿ ವರ್ತಿಸುವಿಯಾ? ನೀನು ನನಗೆ ಅವಮಾನ ಮಾಡಿದಂತಾಯಿತು. ಆದುದರಿಂದ ನೀನು ಇನ್ನು ನನ್ನ ಶಿಷ್ಯನಾಗಿ ಮುಂದುವರಿಯಲು ಅರ್ಹನಲ್ಲ. ಇಂಗಿಂದಾಗಲೇ ಇಲ್ಲಿಂದ ಹೊರಟು ಹೋಗು. ಆಶ್ರಮದಿಂದ ಹೋಗುವ ಮೊದಲು ಈ ತನಕ ನಾನು ನಿನಗೆ ಕಲಿಸಿರುವ ವೇದವಿದ್ಯೆಯನ್ನು ಇಲ್ಲಿಯೇ ಬಿಟ್ಟು ಹೋಗು ಎಂದು ಯಾಜ್ಞವಲ್ಕ್ಯನಿಗೆ ಕಠಿಣವಾಗಿ ಆಜ್ಞೆಯಿತ್ತರು. ತಕ್ಷಣ ಯಾಜ್ಞವಲ್ಕ್ಯನು ತಾನು ಗುರುಗಳಿಂದ ಕಲಿತ ಯಜುರ್ವೇದದ ಮಂತ್ರವನ್ನೆಲ್ಲ ವಾಂತಿ ಮಾಡಿದನು. ಹಾಗೆ ಮಾಡಿದ್ದುದರಿಂದ ಅವನ ದೇಹದಿಂದ ತೇಜಸ್ಸು ಹೊರಬಂದಿತು. ಮುಂದೇನು ಎಂಬ ಚಿಂತೆಯೊಡನೆ ಯಾಜ್ಞವಲ್ಕ್ಯನು ಗುರುಗಳಿಗೆ ನಮಿಸಿ ಆಶ್ರಮದಿಂದ ಹೊರಬಂದನು. ಆದರೆ ಅವರ ಅಂತರಾಳದಲ್ಲಿ ನಾನು ನಿಜಕ್ಕೂ ತಪ್ಪನ್ನು ಮಾಡಿರುವುದಿಲ್ಲ, ಮುಂದೆ ಒಳ್ಳೆಯದೇ ಆಗುತ್ತದೆ ಎಂಬ ಭರವಸೆಯಿಂದ ದೀಪ ಬೆಳಗುತ್ತಲೇ ಇತ್ತು. ವಿದ್ಯಾರ್ಚನೆ ಮುಂದುವರಿಯಿತು. ಯಾಜ್ಞವಲ್ಕ್ಯನು ಮನೆಗೆ ಬಂದು ಸೇರಿದನು. ಗುರುಕುಲದಲ್ಲಿ ನಡೆದ ಘಟನೆಯನ್ನು ವಿವರವಾಗಿ ತಾಯಿ ತಂದೆಯರಿಗೆ ತಿಳಿಸಿದನು. ಅವರಿಗೆ ಚಿಂತೆಯಾಯಿತು. ಉಪನಯನದ ಸಂದರ್ಭದಲ್ಲಿ ಯಾಜ್ಞವಲ್ಕ್ಯನಿಗೆ ಗಾಯತ್ರಿ ಮಂತ್ರದ ಉಪದೇಶವಾಗಿತ್ತಷ್ಟೇ. ಅದರ ಜಪವನ್ನು ಅವನು ಶ್ರದ್ಧೆಯಿಂದ ಉದ್ದಕ್ಕೂ ನಡೆಸಿಕೊಂಡೇ ಬಂದಿದ್ದನು. ವೇದಮಯಿ ಗಾಯತ್ರಿ ಮಾತೆಯೇ ಹೊರಹೊಕ್ಕರೆ ಮುಂದಿನ ಹಾದಿ ಸುಗಮವಾಗುತ್ತದೆ ಎಂದು ಯಾಜ್ಞವಲ್ಕ್ಯನು ನಂಬಿದ್ದನು. ಅದರಂತೆ ದಿನವೂ ಹೆಚ್ಚು ಹೆಚ್ಚು ಕಾಲವನ್ನು ಅವನು ಗಾಯತ್ರಿ ಮಂತ್ರದ ಜಪ ಮಾಡುವುದರಲ್ಲಿ ಕಳೆಯತೊಡಗಿತು. ಮಗನ ವಿದ್ಯಾಭ್ಯಾಸದ ಮುಂದಿನ ಏರ್ಪಾಡಿನ ಬಗೆಗೆ ಬ್ರಹ್ಮರಾತ ದಂಪತಿಗಳು ಚಿಂತಿಸಿದರು. ಕಡೆಗೆ ಯಾಜ್ಞವಲ್ಕ್ಯನನ್ನು ಪೈಲ ಮುನಿಗಳ ಶಿಷ್ಯರಾದ ಭಾಷ್ಕಲ ಮುನಿಗಳ ಆಶ್ರಮಕ್ಕೆ ವಿದ್ಯಾರ್ಥಿಯಾಗಿ ಕಳುಹಿಸಿದರು. ಅಲ್ಲಿ ಅವನು ಗುರುಗಳಿಂದ ಋಗ್ವೇದವನ್ನು ಕಲಿತುಕೊಂಡನು. ಕೋಸಲ ದೇಶದಲ್ಲಿದ್ದ ಆಚಾರ್ಯ ಹಿರಣ್ಯನಾಭರ ಪತಲತದಲ್ಲಿ ಕುಳಿತು ಸಾಮವೇದವನ್ನು ಕಲಿತನು. ಆಚಾರ್ಯ ಅರುಣಿಯವರಿಂದ ಅಥರ್ವ ವೇದದ ಉಪದೇಶವನ್ನು ಪಡೆದನು. ಆಮೇಲೆ ವೈದಿಕ ಕರ್ಮ ವಿಚಾರಗಳ ಪರಿಜ್ಞಾನವನ್ನು ಪಡೆಯಲು ಯಾಜ್ಞವಲ್ಕ್ಯನು ಉದ್ದಾಲಕ ಮುನಿಗಳ ಆಶ್ರಮಕ್ಕೆ ವಿದ್ಯಾರ್ಥಿಯಾಗಿ ತೆರಳಿದನು. ಉದ್ದಾಲಕರ ಆಶ್ರಮದಲ್ಲಿ ಜಗತ್ತಿನಲ್ಲಿ ದಿವ್ಯವಾದ ಜ್ಞಾನಜ್ಯೋತಿಯನ್ನು ಬೆಳಗಿಸಲು ಬಂದ ಮಹಾಪುರುಷನೇ ಯಾಜ್ಞವಲ್ಕ್ಯ ಎಂಬುದನ್ನು ಉದ್ದಾಲಕರು ಸ್ಪಷ್ಟವಾಗಿ ಕಂಡುಕೊಂಡರು. ಅವರು ತುಂಬ ಪ್ರೀತಿ ಮತ್ತು ಸಂತೋಷದಿಂದ ಯಾಜ್ಞವಲ್ಕ್ಯನನ್ನು ಗುರುಕುಲವಾಸಕ್ಕೆ ಸೇರಿಸಿಕೊಂಡರು. ಕಲಿತಿದ್ದ ಯಜುರ್ವೇದ ವಿದ್ಯೆಯನ್ನು ಯಾಜ್ಞವಲ್ಕ್ಯ ಕಳೆದುಕೊಂಡು ಬಿಟ್ಟಿದ್ದ ಅಲ್ಲವೇ? ಇದರಿಂದ ಅವನಿಗೆ ಮನಸ್ಸಿನಲ್ಲಿ ವಿಷಾದವಿದ್ದೇ ಇತ್ತು. ಅವನು ಆಗಲೇ ಬಹುಮಟ್ಟಿಗೆ ವೇದವಿದ್ಯೆಯ ಪಾರಂಗತನಾಗಿದ್ದನೇನೋ ನಿಜ. ಆದರೆ ಯಜುರ್ವೇದದ ವಿದ್ಯೆ ಇಲ್ಲದೆ ಕಲಿತ ವಿದ್ಯೆ ಪೂರ್ಣವಾಗುವುದಾದರೂ ಹೇಗೆ? ಹಾಗಾಗಿ ಯಜುರ್ವೇದ ವಿದ್ಯೆ ನಷ್ಟವಾಗಿ ಹೋದುದನ್ನು ಪುನಃ ಸಂಪಾದಿಸಿಕೊಳ್ಳಲು ಯಾಜ್ಞವಲ್ಕ್ಯನು ಯತ್ನಶೀಲನಾದನು. ಆಶ್ರಮದಲ್ಲಿ ವೇದಮಾತೆ ಗಾಯತ್ರಿ ದೇವಿಯ ಮಂತ್ರ ಜಪ ಧ್ಯಾನಗಳನ್ನು ಹೆಚ್ಚು ಹೆಚ್ಚು ಮಾಡತೊಡಗಿದನು. ಕಠಿಣವಾದ ವ್ರತವನ್ನು ಕೈಗೊಂಡನು. ಗಾಯತ್ರಿ ಮಾತೆಯ ದರ್ಶನ ಅನುಗ್ರಹ. ಯಾಜ್ಞವಲ್ಕ್ಯನು ವೇದಮಾತೆ ಗಾಯತ್ರಿಯನ್ನು ಕುರಿತು ನಡೆಸಿದ ವಿಶೇಷ ವ್ರತ ಫಲಿಸಿತು. ಗಾಯತ್ರಿ ದೇವಿಯು ಪ್ರತ್ಯಕ್ಷಳಾದಳು. ಯಾಜ್ಞವಲ್ಕ್ಯನು ವೇದವಿದ್ಯೆಯ ಬಗೆಗೆ ನನ್ನ ಜ್ಞಾನ ಪೂರ್ಣ ಆಗಲು ಯಜುರ್ವೇದ ವಿದ್ಯೆಯನ್ನು ಅನುಗ್ರಹಿಸಬೇಕು ಎಂದು ಬೇಡಿಕೊಂಡನು. ಆಗ ಗಾಯತ್ರಿ ದೇವಿಯು ಮುಗುಳ್ನಗುತ್ತಾ, ಮಗು ಯಾಜ್ಞವಲ್ಕ್ಯ, ನಿನಗೆ ಬಯಕೆ ಕೈಗೂಡಲು ನೀನು ಸೂರ್ಯದೇವನನ್ನು ಕೇಳಬೇಕು.
ಅವನಿಂದ ನಿನಗೆ ಯಜುರ್ವೇದ ವಿದ್ಯೆ ಉಪದೇಶವಾಗುತ್ತದೆ ಎಂದು ಆಶೀರ್ವಾದ ಮಾಡಿ ಅಂತರ್ಧ್ಯಾನಳಾದಳು. ಗಾಯತ್ರಿ ಮಾತೆಯ ಮಂಗಳಾಶೀರ್ವಾದದಿಂದ ಯಾಜ್ಞವಲ್ಕ್ಯನ ದೇಹ ಮನಸ್ಸುಗಳಲ್ಲಿ ನವಚೇತನ ತುಂಬಿ ಹರಿಯಿತು. ದೇಹದ ವಿವಿಧ ಭಾಗಗಳಲ್ಲಿ ಸೂಕ್ಷ್ಮವಾಗಿ ಅಡಗಿರುವ ಬೇರೆ ಬೇರೆ ದೇವತಾಶಕ್ತಿಗಳ ಅರಿವು ಅವನಿಗಾಯಿತು. ಅವನಿನ್ನು ಎಷ್ಟೋ ಮಹಾಕಾರ್ಯಗಳನ್ನು ಮಾಡಬೇಕಾಗಿತ್ತು. ಯಾಜ್ಞವಲ್ಕ್ಯನಿಗೆ ದಿವ್ಯ ದೇವತಾ ದರ್ಶನದಿಂದ ವಿಶೇಷವಾದ ಆನಂದ ಆತ್ಮಶಕ್ತಿಗಳು ಒದಗಿ ಬಂದವು. ಗುರುಕುಲದಿಂದ ಮರಳಿ ಮನೆಗೆ ದಿನಗಳು ಕಳೆದಂತೆ ಯಾಜ್ಞವಲ್ಕ್ಯನು ಹೆಚ್ಚು ಹೆಚ್ಚಾಗಿ ವ್ರತ ಉಪವಾಸಗಳಲ್ಲಿ ಮಗ್ನನಾಗುತ್ತಿದ್ದನು. ಅವನ ಗುರುಗಳು ಗ್ರಹಿಸಿದರು. ತಂದೆ ತಾಯಿಗಳಿಗೂ ಸುದ್ದಿ ತಿಳಿಯಿತು. ಯಾಜ್ಞವಲ್ಕ್ಯನು ಮನೆತನದ ಸಂಪ್ರದಾಯವಾದ ಯಜ್ಞ ಯಾಗಗಳಲ್ಲೇ ಮೊದಲಾದ ಕರ್ಮ ಮಾರ್ಗಗಳನ್ನು ಶ್ರೇಷ್ಠವಾದ ರೀತಿಯಲ್ಲಿ ಅನುಸರಿಸಿಕೊಂಡು ಹೋಗಬೇಕು. ಬ್ರಹ್ಮನಿಷ್ಠನಾಗಿ ಯತಿಯಾಗಿ ಸಂಸಾರದಿಂದ ದೂರವಾಗಬಾರದು ಎಂಬುದು ಅವನ ತಂದೆ ತಾಯಿಯರ ಆಸೆ. ಯಾಜ್ಞವಲ್ಕ್ಯನಿಗೆ ಯೋಗ್ಯಳಾದ ಹುಡುಗಿಯೊಡನೆ ಮದುವೆ ಮಾಡಬೇಕು ಎಂದು ಅವರು ನಿಶ್ಚಯಿಸಿಕೊಂಡರು. ಯಾಜ್ಞವಲ್ಕ್ಯನು ಗುರುಕುಲದಲ್ಲಿ ಇನ್ನೂ ಕೆಲ ಕಾಲ ಇರಬೇಕೆಂದು ಉದ್ದಾಲಕ ಮುನಿಗಳು ಬಯಸಿದ್ದರು. ಆದರೆ ಜ್ಞಾನಿಗಳಾದ ಅವರಿಗೆ ಯಾಜ್ಞವಲ್ಕ್ಯನು ಈಗಲೇ ಗುರುಕುಲದಿಂದ ಹೊರಟು ಹೋಗಿ ಗೃಹಸ್ಥಾಶ್ರಮ ಆಗುವುದರಿಂದ ಅವನಿಗೆ ಒಳ್ಳೆಯದು ಎಂದು ಅರ್ಥವಾಯಿತು. ಯಾಜ್ಞವಲ್ಕ್ಯನು ಆಶ್ರಮದಿಂದ ಹೊರಡುವ ದಿನವೂ ಬಂದಿತು. ಉದ್ದಾಲಕರು, ಅವರ ಹೆಂಡತಿ, ಇತರ ಶಿಷ್ಯರು ಎಲ್ಲರೂ ಯಾಜ್ಞವಲ್ಕ್ಯರನ್ನು ಬಹಳ ಪ್ರೀತಿಯಿಂದ ಶುಭ ಹಾರೈಕೆಗಳನ್ನು ಇತ್ತು ಆಶ್ರಮದಿಂದ ಬೀಳ್ಕೊಟ್ಟರು. ಆಚಾರ್ಯರು ಮಮತೆಯಿಂದ ಸತ್ಯವನ್ನೇ ಹೇಳು, ಧರ್ಮವನ್ನು ಆಚರಿಸು, ತಾಯಿಯು ನಿನಗೆ ದೇವರಾಗಲಿ, ತಂದೆಯು ನಿನಗೆ ದೇವರಾಗಲಿ, ಆಚಾರ್ಯರು ನಿನಗೆ ದೇವರಾಗಲಿ, ಅತಿಥಿಯು ನಿನಗೆ ದೇವರಾಗಲಿ, ನಮ್ಮಲ್ಲಿ ಯಾವ ಒಳ್ಳೆಯ ನಡತೆಗಳು ಇದೆಯೋ ಅವುಗಳನ್ನು ಸೇವಿಸಬೇಕು, ಉಳಿದುದನ್ನು ಕೊಡದು ಎಂದು ಮೊದಲಾಗಿ ಉಪದೇಶ ಮಾಡಿದರು. ಅವರ ಮಾತುಗಳು ಯಾಜ್ಞವಲ್ಕ್ಯನ ಅಂತರಂಗದಲ್ಲಿ ಪ್ರತಿಧ್ವನಿಗೊಳ್ಳುತ್ತಲೇ ಇದ್ದವು. ಯಾಜ್ಞವಲ್ಕ್ಯನು ಮದುವೆಗೆ ಒಪ್ಪಿದನು. ಹೆಂಡತಿ, ಮಕ್ಕಳು, ಆಸ್ತಿ ಪಾಸ್ತಿ ಎಂದುಕೊಂಡು ಬದುಕಬೇಕು ಎಂದಲ್ಲ. ಅವನ ಪಾಲಿಗೆ ವಿವಾಹ ಎಂದರೆ ಉನ್ನತವಾದ ಆದರ್ಶ ಸಾಧನೆಗೆ, ಶಾಶ್ವತವಾದ ಆನಂದದ ಪ್ರಾಪ್ತಿಗೆ ನೇರವಾಗಲು ಒಂದು ಪವಿತ್ರ ಸಂಸ್ಕಾರ. ವೇದಮಾತೆ ಗಾಯತ್ರಿ ದೇವಿಯ ದರ್ಶನವಾಗಿದ್ದ ಅವನಿಗೆ ಇನ್ನೀಗ ಆದಿತ್ಯನಾರಾಯಣ ಸ್ವಾಮಿಯ ದರ್ಶನ ಆಗಬೇಕಿತ್ತು. ಆದಿತ್ಯನಾರಾಯಣ ವ್ರತವನ್ನು ಶೀಘ್ರದಲ್ಲೇ ಕೈಗೊಳ್ಳಬೇಕೆಂದು ಸಂಕಲ್ಪವನ್ನು ಮಾಡಿದ್ದನು. ಕದೀರ ಮುನಿಗಳು ಬ್ರಹ್ಮರಾತ ದಂಪತಿಗಳಿಗೆ ಬಹಳ ಆಪ್ತರು. ಅವರಿಗೊಬ್ಬ ಮಗಳು, ಹೆಸರು ಕಾತ್ಯಾಯನಿ. ಅವಳು ಯಾಜ್ಞವಲ್ಕ್ಯನಿಗೆ ಯೋಗ್ಯವದು ಎಂದು ಹಿರಿಯರೆಲ್ಲ ಸೇರಿ ತೀರ್ಮಾನಕ್ಕೆ ಬಂದರು. ಆಗ ಕಾತ್ಯಾಯನಿಗೆ 10 ವರ್ಷ. ಯಾಜ್ಞವಲ್ಕ್ಯ ಕಾತ್ಯಾಯನಿಯರ ಮದುವೆಗೆ ಮಹರ್ಷಿ ವೈಶಂಪಾಯನರ ದಂಪತಿಗಳು ಬಂದಿದ್ದರು. ಯಾಜ್ಞವಲ್ಕ್ಯನು ಪತ್ನಿ ಕಾತ್ಯಾಯನಿಯೊಡನೆ ಗುರು ವೈಶಂಪಾಯನರ ದಂಪತಿಗಳಿಗೆ ನಮಿಸಿ ಅವರ ಆಶೀರ್ವಾದವನ್ನು ಬೇಡಿದನು. ಅವರು ಕೋಪವನ್ನೆಲ್ಲ ಮರೆತು ಬಿಟ್ಟಿದ್ದರು. ಸಂತೋಷದಿಂದ ನಿಮಗೆ ಎಲ್ಲ ಮಂಗಳವಾಗಲಿ, ದೇವತೆಗಳ ಕೃಪಾಶೀರ್ವಾದದ ರಕ್ಷೆ ಸದಾ ನಿಮಗಿರಲಿ, ನಿಮಗುಂಟಾಗಲಿ ಎಂದು ಆಶೀರ್ವಾದ ಮಾಡಿದರು.